ಈ ಒಂದು ವಿಡಿಯೋದಲ್ಲಿ ನಾವು IPL ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ತಿಳ್ಕೊಳ್ಳೋಣ. ಇದು PC, PSI, VAO ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಟಾಪಿಕ್ ಆಗಿರ್ತದೆ. ಸೊ ಹಾಗಾದ್ರೆ IPL ಅಂತಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಂಗ್ಲಿಷ್ ನಲ್ಲಿ, ಸೊ ಕನ್ನಡದಲ್ಲಿ ಭಾರತೀಯ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಇದು ಆರಂಭ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 2008ರಲ್ಲಿ ಇದು ಒಂದು IPL ಆರಂಭ ಆಗ್ತದ. IPL ಹೆಸರಿನ ಟೈಟಲ್ ಗೆ ಸ್ಪಾನ್ಸರ್ ಯಾರಂತಂದ್ರೆ ಈಗ ಪ್ರೆಸೆಂಟ್ ಟಾಟಾದವರು ಸ್ಪಾನ್ಸರ್ ಆಗಿರ್ತಾರ. T20 ಅಂತಂದ್ರೆ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಪ್ರತಿ ತಂಡಕ್ಕೂ 20 ಓವರ್ ಮಾತ್ರ ಅಂತ ಹೇಳಿ ಆಗಿರ್ತದ. ಸೊ ಈ ಮಾದರಿಯಲ್ಲಿ T20 ಅಂತ ಬರ್ತದ. ಸೊ ಆದ್ರಿಂದ IPL T20 ಅಂತ ಹೇಳಿ ಮಾಡಲಾಗ್ತದ. ಮೊದಲ IPL ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ಮೊದಲ ಪಂದ್ಯಾವಳಿಯು ಆರಂಭ ಆಗಿದ್ದು 2008ರಲ್ಲಿ. ಆದ್ರೆ ಫೈನಲ್ ನಡೆದಿದ್ದು ಜೂನ್ 1ನೇ ತಾರೀಕು 2008ರಲ್ಲಿ. ಆ ಒಂದು ಫೈನಲ್ ಪಂದ್ಯ ಯಾವ ಒಂದು ಸ್ಟೇಡಿಯಂ ನಲ್ಲಿ ನಡೀತದ, ಯಾವ ಒಂದು ಸ್ಥಳದಲ್ಲಿ ನಡೀತದ ಅಂತಂದ್ರೆ DY ಪಾಟೀಲ್ ಸ್ಟೇಡಿಯಂ ಮುಂಬೈನಲ್ಲಿ ನಡೀತದ. ಈ ಒಂದು ಸ್ಟೇಡಿಯಂ ನಲ್ಲಿ ಯಾವ ಒಂದು ತಂಡಗಳ ನಡುವೆ ಈ ಒಂದು ಕ್ರಿಕೆಟ್ ನಡೀತದ ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ CSK ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್. ಇದರಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿನ್ ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ರನ್ನರ್ ಅಪ್ ಆಗಿರ್ತದ. ಹಾಗಾದ್ರೆ ಇದ್ರ ಮೂಲಕ ಮೊದಲ IPL ನ ವಿನ್ನರ್ ಆದಂತಹ ತಂಡ ಯಾವುದು? ರಾಜಸ್ಥಾನ್ ರಾಯಲ್ಸ್. ಅದರ ನಾಯಕ ಯಾರಾಗಿರ್ತಾರಪ್ಪ ಅಂತಂದ್ರೆ ಶೇನ್ ವಾರ್ನ್ ಆಗಿರ್ತಾರ. ಹಾಗಾದ್ರೆ ಈ ಒಂದು IPL ಅನ್ನ ನಡೆಸುವಂತಹ ಅಥವಾ ಈ ಒಂದು IPL ಅನ್ನ ಆಯೋಜಿಸುವಂತಹ ಸಂಸ್ಥೆ ಯಾವ್ದಾಗಿರ್ತದಂತಂದ್ರೆ BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ, ಕನ್ನಡದಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಈ ಒಂದು ಮೊದಲ ಫೈನಲ್ಸ್ ನಲ್ಲಿ ಮೊದಲ ಆರೆಂಜ್ ಕ್ಯಾಪ್ ವಿಜೇತ ಅಂತ ಬಂದಾಗ ಶಾನ್ ಮಾರ್ಷ್ ಆಗಿರ್ತಾರ. ಪರ್ಪಲ್ ಕ್ಯಾಪ್ ವಿಜೇತ ಅಂತ ಬಂದಾಗ ಸೋಮೈಲ್ ತನ್ವಿಲ್ ಆಗಿರ್ತಾರ. ಸೊ DRS ಅನ್ನ ಫುಲ್ ಫಾರ್ಮ್ ಅಲ್ಲಿ ತಿಳ್ಕೊಂಡು ಡಿಸಿಷನ್ ರಿವ್ಯೂ ಸಿಸ್ಟಮ್. DRS ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಇರ್ತದ. ಇದೇ ವರ್ಷ ಅಂದ್ರೆ 2026ರಲ್ಲಿ IPL ಮಾರ್ಚ್ 28ಕ್ಕೆ ಸ್ಟಾರ್ಟ್ ಆಗಿ ಮೇ 31ಕ್ಕೆ ಎಂಡ್ ಆಗ್ತವ. ಮೇ 31ಕ್ಕೆ ಫೈನಲ್ ಪಂದ್ಯಾವಳಿ ಇರ್ತದ. ಯಾವ ಒಂದು ಸ್ಥಳದಲ್ಲಿ ಇರ್ತದ ಅಂತಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ಇರ್ತದೆ. ಸೊ ಮ್ಯಾಚ್ ಅಂತ ಬಂದಾಗ RCB ವರ್ಸಸ್ ಗುಜರಾತ್ ಟೈಟನ್ಸ್ ಆಗಿರ್ತದ. ಈ ಒಂದು ಮ್ಯಾಚ್ ಅಲ್ಲಿ RCB ವಿನ್ ಆಯ್ತು, ಮತ್ತೆ ಗುಜರಾತ್ ಟೈಟನ್ಸ್ ರನ್ನರ್ ಅಪ್ ಆಯ್ತು. ಇದು RCB ಯ ಎರಡನೇ ಗೆಲುವಾಗಿರ್ತದ. ಮೊದಲನೇದು 2025ರಲ್ಲಿ RCB ವಿನ್ ಆಗಿರ್ತದ. ಸೊ ಹಾಗಾದ್ರೆ ಈ ಒಂದು 2026ರ IPL ನ ಯಾವ ಒಂದು ಆವೃತ್ತಿ ಅಂತ ಬಂದಾಗ 19ನೇ ಆವೃತ್ತಿ ಆಗಿರ್ತದ. ಈ ಒಂದು RCB ತಂಡ ವಿನ್ ಆದಾಗ ಆ ತಂಡದ ನಾಯಕ ಯಾರಿದ್ರು ಅಂತಂದ್ರೆ ರಜತ್ ಪಟಿದಾರ್ ಆಗಿರ್ತಾರ. ಸೊ ಹಾಗಾದ್ರೆ ಹೆಡ್ ಕೋಚ್ ಯಾರಾಗಿರ್ತಾರ ಅಂತಂದ್ರೆ ಆಂಡಿ ಫ್ಲವರ್ ಆಗಿರ್ತಾರ. ಹಾಗಾದ್ರೆ 2026ರ ಒಂದು ಪ್ರಮುಖ ಪ್ರಶಸ್ತಿಗಳು ಅಂತ ಬಂದಾಗ ಆರೆಂಜ್ ಕ್ಯಾಪ್ ವೈಭವ್ ಸೂರ್ಯವಂಶಿ ಅವರಿಗೆ ಕೊಡಲಾಗ್ತದೆ. ಪರ್ಪಲ್ ಕ್ಯಾಪ್ ಅನ್ನ ಯಾರಿಗೆ ಕೊಡಲಾಗ್ತದ? ಕಗೀಸೋ ರಬಾಡ ಅವರಿಗೆ ಕೊಡಲಾಗ್ತದೆ. ನೆಕ್ಸ್ಟ್ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅಂತ ಹೇಳ್ಬಿಟ್ಟು MVP ಅಂತ ವೈಭವ್ ಸೂರ್ಯವಂಶಿ ಅವರಿಗೆ ಕೊಡಲಾಗ್ತದೆ. ಅದಾದ್ಮೇಲೆ ಎಮರ್ಜಿಂಗ್ ಪ್ಲೇಯರ್ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ವೈಭವ್ ಸೂರ್ಯವಂಶಿ ಅವರಿಗೆ ಕೊಡಲಾಗ್ತದೆ. ಸೊ RCB ಅಂತ ಬಂದಾಗ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ತಿಳಿದುಕೊಳ್ಳಬೇಕಾದಂತಹ ವಿಷಯಗಳು RCBದು ಫುಲ್ ಫಾರ್ಮ್ ಎಲ್ಲಿಗೂ ಗೊತ್ತಿರುವಂತದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಇದ್ರದ್ದು ಹೋಮ್ ಗ್ರೌಂಡ್ ಯಾವುದು ಅಂತಂದ್ರೆ M ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಆಗಿರ್ತದ. ಟೀಮ್ ಮೋಟೋ ಅವ್ರ ಸ್ಲೋಗನ್ ಬಂದ್ಬಿಟ್ಟು ಪ್ಲೇ ಬೋಲ್ಡ್. ಜರ್ಸಿ ಕಲರ್ ರೆಡ್ ಅಂಡ್ ಬ್ಲಾಕ್ ಆಗಿರ್ತದ. ಹಾಗಾದ್ರೆ ನೀವು ಹೇಳಿ RCB ತಂಡದ ಫೇಮಸ್ ಪ್ಲೇಯರ್ ಯಾರಂತ ಹೇಳ್ಬಿಟ್ಟು ನೀವು ಕಮೆಂಟ್ ನಲ್ಲಿ ತಿಳಿಸಿ. ಸೊ IPL ನ ಪ್ರಮುಖ ದಾಖಲೆಗಳು ಅಂತ ಬಂದಾಗ ಅತಿ ಹೆಚ್ಚು IPL ಟ್ರೋಫಿಯನ್ನ ಗೆದ್ದಂತಹ ತಂಡಗಳು ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ 5 ಬಾರಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ 5 ಬಾರಿ. ಸೊ ನೆಕ್ಸ್ಟ್ IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತವರು ಯಾರು ಅಂತ ಬಂದಾಗ ವಿರಾಟ್ ಕೊಹ್ಲಿ ಆಗಿರ್ತಾರ. ಇವರು RCB ತಂಡದಲ್ಲಿ ಮಾತ್ರ ಆಡಿರುವಂತಹ ಒಬ್ಬ ಆಟಗಾರ ಆಗಿರ್ತಾರ. ಇವರ ಜರ್ಸಿ ನಂಬರ್ ಎಷ್ಟು? 18 ಆಗಿರ್ತದ. ಸೊ ಹಾಗಾದ್ರೆ ಎಷ್ಟು ರನ್ ಅಂತ ಬಂದಾಗ ಸುಮಾರು 9,000ಕ್ಕಿಂತ ಹೆಚ್ಚು ರನ್ ಗಳನ್ನ ಇವರು ಗಳಿಸುವುದರ ಮೂಲಕ ಈ ಒಂದು ದಾಖಲೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ IPL ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಅಂತ ಬಂದಾಗ ಯುಜ್ವೇಂದ್ರ ಚಹಲ್ ಆಗಿರ್ತಾರ. ಇವರು ಸುಮಾರು 220+ ವಿಕೆಟ್ ಗಳನ್ನ ಗಳಿಸಿರ್ತಾರ. ಅಷ್ಟೊಂದು IPL ಇತಿಹಾಸದಲ್ಲಿ ಅತಿ ವೇಗದ ಶತಕ ಅಂತ ಬಂದಾಗ ಗ್ರಿಸ್ ಗೆಲ್ ಆಗಿರ್ತಾರ. ಇವರು ಕೇವಲ 30 ಚೆಂಡುಗಳಲ್ಲಿ ಶತಕವನ್ನ ಬಾರಿಸಿರ್ತಾರ. 2013ರಲ್ಲಿ ಈ ಒಂದು ದಾಖಲೆಯನ್ನ ಇವರು ಮಾಡಿರ್ತಾರ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದಂತಹ ತಂಡ ಅಂತಂದ್ರೆ ಸನ್ ರೈಸರ್ಸ್ ಹೈದರಾಬಾದ್. ಇವರು ಕೇವಲ 3 ವಿಕೆಟ್ ಅನ್ನ ಲಾಸ್ ಮಾಡ್ಕೊಳ್ಳೋದರ ಮೂಲಕ 287 ರನ್ ಗಳನ್ನ ಗಳಿಸಿರ್ತಾರ 20 ಓವರ್ಗಳಲ್ಲಿ. 2025ರ ಒಂದು IPL ಅಂತ ಬಂದಾಗ ಈ ಒಂದು IPL ನಡೆದಂತಹ ಸ್ಥಳ ಯಾವ್ದಾಗಿತ್ತು ಅಂತಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಆಗಿತ್ತು. ಸೊ ಪಂದ್ಯ ಅಂತ ಬಂದಾಗ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಇತ್ತು. ಇದೇ ಮೊದಲನೇ ಬಾರಿ ನಮ್ಮ RCB 2025ರಲ್ಲಿ ವಿನ್ ಆಗ್ತದ. ರನ್ನರ್ ಅಪ್ ಆಗಿ ಪಂಜಾಬ್ ಕಿಂಗ್ಸ್ ಆಗ್ತದ. ಸೊ ಈ ಒಂದು ಟೂರ್ನಿಯಲ್ಲಿ ಶ್ರೇಷ್ಠ ಆಟಗಾರ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಆಗಿರ್ತಾರ. ಆರೆಂಜ್ ಕ್ಯಾಪ್ ವಿಜೇತ ಅಂತ ಬಂದಾಗ ಸಾಯಿ ಸುದರ್ಶನ್ ಆಗಿರ್ತಾರ. ಪರ್ಪಲ್ ಕ್ಯಾಪ್ ವಿಜೇತ ಅಂತ ಬಂದಾಗ
ಪ್ರಸಿದ್ಧ ಕೃಷ್ಣ ಆಗಿರ್ತಾರ. ಸೊ ಅತಿ ಹೆಚ್ಚು ಸಿಕ್ಸರ್ ಅನ್ನ ಬಾರಿಸಿದಂತಹ ವ್ಯಕ್ತಿ ಯಾರಂತಂದ್ರ ನಿಕೋಲಸ್ ಪೊನರ್ ಆಗಿರ್ತಾರ. ಸೊ ಎಮರ್ಜಿಂಗ್ ಪ್ಲೇಯರ್ ಅಂತ ಬಂದಾಗ ಸಾಯಿ ಸುದರ್ಶನ್ ಆಗಿರ್ತಾರ. ಸೊ ಅವರಿಗೆ ಆರ್ಸಿಬಿ ವಿನ್ ಆದಂತಹ 2025ನೇ ವರ್ಷದಲ್ಲಿ ಆ ಒಂದು ಆರ್ಸಿಬಿ ತಂಡದ ನಾಯಕ ಯಾರಾಗಿರ್ತಾರ ಅಂತಂದ್ರೆ ರಜತ್ ಪಟಿದಾರ್ ಆಗಿರ್ತಾರ. ಸೊ ಹೆಡ್ ಕೋಚ್ ಯಾರಾಗಿರ್ತಾರ ಅಂತಂದ್ರೆ ಆಂಡಿ ಫ್ಲವರ್ ಆಗಿರ್ತಾರ. ಸೊ ಹಾಗಾದ್ರೆ ಆರ್ಸಿಬಿ 2025ರಲ್ಲಿ ಮೊದಲೇ ಬಾರಿ ವಿನ್ ಆಗ್ತದ. ಹಾಗಾದ್ರೆ ವಿನ್ ಆದಂತಹ ಡೇಟ್ ಮತ್ತು ಮಂತ್ ಅನ್ನ ಕಮೆಂಟ್ ಮಾಡಿ. ಸೊ ಈ ಒಂದು ಕ್ವಶನ್ ಅನ್ನ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಎ ನಲ್ಲಿ ಏನ್ ಕೊಡಲಾಗಿದೆ, ಐಪಿಎಲ್ ಅನ್ನು ಬಿಸಿಸಿಐ ಆಯೋಜಿಸುತ್ತದೆ. ಬಿ ನಲ್ಲಿ ಐಪಿಎಲ್ ಪಂದ್ಯಗಳು ಓಡಿಐ ಮಾದರಿಯಲ್ಲಿ ನಡೆಯುತ್ತವೆ ಅಂತ ಇದೆ. ಸೊ ಆಪ್ಷನ್ ಗಳನ್ನ ನೋಡಿ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡು ತಪ್ಪು ಅಂತಿದೆ. ಯಾವ್ದಂತ ಹೇಳಿ ಆನ್ಸರ್ ಮಾಡಿ. ಹಾಗೆ ಈ ಒಂದು ಟಾಪಿಕ್ ನ ಹೇಳಿಕೆ ವೈಸ್ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳಾಗಿರ್ಬೋದು, ಅಪ್ಲೈಡ್ ಕ್ವಶನ್ಸ್ ಗಳಾಗಿರ್ಬೋದು, ಯಾವ ರೀತಿ ಬರ್ತಾವ ಅಂತ ಹೇಳ್ಬಿಟ್ಟು ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅವರು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಈ ಒಂದು ಕ್ವಶನ್ಸ್ ಗಳನ್ನ ಅನಾಲಿಸಿಸ್ ಮಾಡೋದ್ರ ಮುಖಾಂತರ ಈ ಒಂದು ಟಾಪಿಕ್ ನ ಒಂದು ಪರ್ಫೆಕ್ಷನ್ ಅನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.